ಎಲ್ಲರಿಗೂ ನಮಸ್ಕಾರ. ನಮ್ಮ ಪುರಾಣ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕನಸಿನಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳು, ಬಂಡೆಗಳು ಅಥವಾ ಬೆಟ್ಟಗಳು ಕಾಣಿಸಿಕೊಂಡಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೆ ತಪ್ಪದೆ ನೋಡಿ. ಏಕೆಂದರೆ ಈ ಕನಸಿನ ಬಗ್ಗೆ ಹಲವರು ಒಂದೇ ಪ್ರಶ್ನೆಯನ್ನ ಕೇಳುತ್ತಾರೆ. ಇಂತಹ ಕನಸು ಬಿದ್ದರೆ ಒಳ್ಳೆಯ ಸೂಚನೆಯ ಅಥವಾ ಯಾವುದಾದರೂ ಎಚ್ಚರಿಕೆಯ? ಬನ್ನಿ ಸರಳವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಸಾಮಾನ್ಯವಾಗಿ ದೊಡ್ಡ ಕಲ್ಲುಗಳು ಅಥವಾ ಬಂಡೆಗಳು ಕನಸಿನಲ್ಲಿ ಕಾಣುವುದು ಎಂದರೆ ಜೀವನದಲ್ಲಿ ಯಾವುದೋ ಒಂದು ದೊಡ್ಡ ವಿಷಯದ ಬಗ್ಗೆ ನೀವು ಯೋಚಿಸುತ್ತಿದ್ದೀರಿ ಎನ್ನುವ ಸೂಚನೆಯನ್ನ ನೀಡುತ್ತೆ. ಅದು ಕೆಲಸದ್ದೇ ಆಗಿರಬಹುದು, ಹಣದ ವಿಷಯವೇ ಆಗಿರಬಹುದು, ಹಾಗೂ ಕುಟುಂಬದ ಜವಾಬ್ದಾರಿಯೇ ಇರಬಹುದು, ಅಥವಾ ನಿಮ್ಮ ಮನಸ್ಸಿನ ಯಾವುದೋ ಒತ್ತಡವೂ ಕೂಡ ಆಗಿರಬಹುದು. ಆದರೆ ಇಂತಹ ಕನಸು ಬಿದ್ದರೆ ನೀವು ಹೆದರಬೇಕಾಗಿಲ್ಲ. ಕಲ್ಲು ಗಟ್ಟಿಯಾಗಿರುವಂತೆ ಜೀವನದಲ್ಲಿ ನಾವು ಕೂಡ ಗಟ್ಟಿಯಾಗಿ ನಿಲ್ಲಬೇಕು ಎನ್ನುವ ಸಂದೇಶವನ್ನ ಈ ಕನಸು ನಿಮಗೆ ನೀಡುತ್ತದೆ. ಒಂದು ವೇಳೆ ಕನಸಿನಲ್ಲಿ ದೊಡ್ಡ ಬೆಟ್ಟವನ್ನು ಕಂಡರೆ ಇಂತಹ ಕನಸು ನೀವು ತಲುಪಬೇಕಾದ ಗುರಿ ತುಂಬಾನೇ ಒಂದು ದೊಡ್ಡದಾಗಿದೆ ಎಂದು ಕೆಲವರು ಅರ್ಥೈಸುತ್ತಾರೆ. ಈಗ ದಾರಿ ಕಷ್ಟವಾಗಿರಬಹುದು, ಆದರೆ ತಾಳ್ಮೆಯಿಂದ ಮುಂದೆ ಹೋದರೆ ಒಳ್ಳೆಯ ಫಲ ಖಂಡಿತ ಸಿಗಲಿದೆ ಎನ್ನುವ ಸೂಚನೆಯನ್ನು ಕೂಡ ಈ ಕನಸು ನೀಡುತ್ತೆ. ಹಾಗೆಯೇ ಕಲ್ಲಿನ ಮೇಲೆ ನಿಂತಿರುವಂತೆ ಕನಸನ್ನ ಕಂಡರೆ ಇದು ಆತ್ಮವಿಶ್ವಾಸ ಹೆಚ್ಚಿಸುವ ಸಂಕೇತ ಎಂದು ಕೆಲವರು ಹೇಳುತ್ತಾರೆ. ನಿಮ್ಮ ನಿರ್ಧಾರಗಳನ್ನು ನೀವು ಧೈರ್ಯವಾಗಿ ತೆಗೆದುಕೊಳ್ಳುವ ಸಮಯ ಬಂದಿದೆ ಎಂಬ ಅರ್ಥವೂ ಕೂಡ ಈ ಕನಸಿನಿಂದ ಸಿಗುತ್ತದೆ. ಕನಸಿನಲ್ಲಿ ಕಲ್ಲು ಏರುತ್ತಿರುವಂತೆ ಕಂಡರೆ ಇದು ತುಂಬಾ ಆಸಕ್ತಿದಾಯಕವಾದ ಕನಸು. ನಿಮ್ಮ ಗುರಿಯ ಕಡೆ ನೀವು ನಿಧಾನವಾಗಿ ಸಾಗುತ್ತಿದ್ದೀರಿ ಎನ್ನುವ ಸಂಕೇತವನ್ನ ಈ ಕನಸು ನೀಡುತ್ತದೆ. ಒಂದು ವೇಳೆ ಕನಸಿನಲ್ಲಿ ಕಲ್ಲು ಉರುಳಿ ಬರುತ್ತಿರುವಂತೆ ಕಂಡರೆ ಇಂತಹ ಕನಸು ಬಂದರೆ ಕೆಲವರು ಇದನ್ನು ಎಚ್ಚರಿಕೆಯ ಕನಸಾಗಿ ನೋಡುತ್ತಾರೆ. ಜೀವನದಲ್ಲಿ ಕೆಲವು ಸಮಸ್ಯೆಗಳು ಅಥವಾ ಒತ್ತಡಗಳು ಬರಬಹುದು ಎಂಬ ಸೂಚನೆಯನ್ನ ಈ ಕನಸು ನೀಡುತ್ತದೆ. ಹಾಗಾದರೆ ಬಹಳಷ್ಟು ಕಲ್ಲುಗಳು ಒಂದೇ ಜಾಗದಲ್ಲಿ ಕನಸಿನಲ್ಲಿ ಕಂಡರೆ ಇದು ನಿಮ್ಮ ಮನಸ್ಸಿನಲ್ಲಿ ಹಲವಾರು ವಿಚಾರಗಳು ಒಂದೇ ಸಮಯದಲ್ಲಿ ಓಡುತ್ತಿವೆ ಎನ್ನುವ ಸಂಕೇತವನ್ನ ಈ ಕನಸು ನೀಡುತ್ತದೆ. ಒಂದು ಕೆಲಸವನ್ನು ಮುಗಿಸುವ ಮೊದಲು ಮತ್ತೊಂದು ಕೆಲಸ ಹಿಡಿಯಬೇಡಿ ಎನ್ನುವ ಅರ್ಥವನ್ನು ಕೂಡ ಈ ಕನಸು ನೀಡುತ್ತದೆ. ಒಂದು ವೇಳೆ ಕನಸಿನಲ್ಲಿ ಕಲ್ಲು ಒಡೆಯುತ್ತಿರುವಂತೆ ಕಂಡರೆ ಇದು ಹಲವರಿಗೆ ಒಳ್ಳೆಯ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಬಹಳ ದಿನಗಳಿಂದ ಕಾಡುತ್ತಿದ್ದ ಸಮಸ್ಯೆ ನಿಧಾನವಾಗಿ ದೂರವಾಗಲಿದೆ ಅಥವಾ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ಎನ್ನುವ ಸೂಚನೆಯನ್ನ ಈ ಕನಸು ನೀಡುತ್ತದೆ. ಸ್ನೇಹಿತರೆ, ಕನಸುಗಳು ಎಲ್ಲರಿಗೂ ಒಂದೇ ಅರ್ಥ ನೀಡುವುದಿಲ್ಲ. ಒಂದೇ ಕನಸು ಇಬ್ಬರಿಗೆ ಬಂದರೂ ಅವರ ಜೀವನದ ಪರಿಸ್ಥಿತಿಗೆ ಅನುಗುಣವಾಗಿ ಅದರ ಅರ್ಥವನ್ನು ಜನರು ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸುತ್ತಾರೆ. ಆದ್ದರಿಂದ ಇದನ್ನು ಭಯಪಡುವ ವಿಷಯವಾಗಿ ನೋಡಬೇಡಿ. ಒಳ್ಳೆಯ ಕೆಲಸ ಮಾಡಿ, ದೇವರ ಮೇಲೆ ಭಕ್ತಿ ಇಡಿ, ಹಾಗೆ ಮನಸ್ಸಿನಲ್ಲಿ ಧೈರ್ಯವನ್ನು ಇಟ್ಟುಕೊಳ್ಳಿ. ಜೀವನದಲ್ಲಿ ಬರುವ ಪ್ರತಿಯೊಂದು ಸವಾಲನ್ನು ನೀವು ದಾಟಬಹುದು. ಈ ರೀತಿಯಾದ ಕನಸು ನಿಮಗೂ ಬಂದಿದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಸರಳ ಮತ್ತು ಆಸಕ್ತಿದಾಯಕ ಕನಸುಗಳ ಅರ್ಥ ತಿಳಿಯಲು ನಮ್ಮ ಪುರಾಣ ಜ್ಞಾನ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.